ಭಾರತೀಯ ಜನತಾ ಪಾರ್ಟಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಜಿ ಅವರು ಹಾಗೂ ಪಕ್ಷದ ವತಿಯಿಂದ ಇವತ್ತು ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರು ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು SIR ಪ್ರಕ್ರಿಯೆ ಏನು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು, BLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಸಂಪೂರ್ಣವಾಗಿ ಒಂದು ಅವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆನ ಕೊಡುವಂತ ಕೆಲಸ ಆಗಬೇಕಾಗಿದೆ. ಎಲ್ಲೆಲ್ಲಿ ಈ ರೀತಿ ಎಡವಟ್ಟುಗಳು ಆಗಿದ್ದಾವೆ ಅಲ್ಲಿ ಮತ್ತೆ ಪ್ರಾರಂಭ ಮಾಡಬೇಕಾಗ್ತದೆ SIR ಅನ್ನ. ಬೆಂಗಳೂರಲ್ಲಿ ಕೂಡ ಒಂದ್ ಕಡೆ SIR ಆಗ್ತಾ ಇದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನಲ್ಲಿ GBA ರಾಜ್ಯ ಚುನಾವಣಾ ಆಯೋಗದಿಂದನೂ ಕೂಡ SIR ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಗೊಂದಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕೇವಲ ಬೆಂಗಳೂರು ಮಹಾನಗರದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ಯಾವ ಉದ್ದೇಶದಿಂದ SIR ಆಗ್ತಾ ಇದೆ ಅದಕ್ಕೆ ಹಾಳುಗೆಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರವೇ ಮಾಡಕ್ ಹೊರಟಿದೆ. ಇದನ್ನ ತತ್ಕ್ಷಣ ಸರಿಪಡಿಸಬೇಕು, ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಒತ್ತಾಯವನ್ನ ನಾವಿವತ್ತು ಮಾಡಿದ್ದೇವೆ. ಸಾಕ್ಷಿ ಸಮೇತ ದೂರು ಕೊಟ್ಟರೆ ಸರ್, ಯಾವ ರೀತಿ ಮಧ್ಯಪ್ರವೇಶ ಅಂತ ನೋಡಿ, ಉದಾಹರಣೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ BLOಗಳು ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ, ಎನ್ಯುಮರೇಷನ್ ಫಾರ್ಮ್ಗಳನ್ನ, ಆ ಫಾರ್ಮ್ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಇದನ್ನು ಕೂಡ ಚುನಾವಣಾ ಆಯೋಗದ ಗಮನಕ್ಕೆ, ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇದಕ್ಕೆ ಏನು ಮಸೀದಿಗಳಲ್ಲಿ ಬೇರೆ ಬೇರೆ ಚೌಲ್ಟ್ರಿಗಳಲ್ಲಿ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ನಾವು ಪ್ರೂಫ್ ಅನ್ನು ನಾವು ಕೊಟ್ಟಿದ್ದೇವೆ. ನಿನ್ನೆಯೂ ಕೂಡ ಚುನಾವಣಾ ಆಯೋಗ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಸಹ ಇವತ್ತು ಅದನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದನ್ನ ತತ್ಕ್ಷಣ ನಾವು ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ ಅನ್ನುವ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನೇನು ಅನಾಹುತಗಳಾಗಿದ್ದಾವೆ ಅದನ್ನ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಇವತ್ತು ನಾವು ಚುನಾವಣಾ ಆಯುಕ್ತರನ್ನ ನಾವು ಭೇಟಿ ಮಾಡಿರುವಂತದ್ದು. ಆಯೋಗ ತನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಕತ್ತೆ ಕಾಯ್ತಾ ಇರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಕತ್ತೆಗಳಿದ್ದಾವೆ, ಈ ಕಾಂಗ್ರೆಸ್ ಕತ್ತೆಗಳು ಇಡೀ ವ್ಯವಸ್ಥೆಯನ್ನ ಬುಡ ಮೇಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನ ಆಳ್ಗಿಡೋದಕ್ಕೆ ಹೊರಟಿರುವಂತದ್ದು ಕಾಂಗ್ರೆಸ್ ಕತ್ತೆಗಳು. ಅದನ್ನ ಸರಿಪಡಿಸಬೇಕು ಅಂತೇಳಿ ನಾನು ಇವತ್ತು ಆಯುಕ್ತರಲ್ಲೂ ಕೂಡ ಮನವಿ ಮಾಡಿದ್ದೇವೆ. ಈಗ BLOಗಳ ಜೊತೆಗೆ PLAಗಳನ್ನು ಕೂಡ ಪೊಲಿಟಿಕಲ್ ಪಾರ್ಟಿಗಳು ನೇಮಕ ಮಾಡುತ್ತೆ. ಅವರ ಜವಾಬ್ದಾರಿ ನಿರ್ವಹಣೆಯನ್ನು ಕೂಡ ನಿಮ್ಮ ಪಾರ್ಟಿಯನ್ನು ಒಳಗೊಂಡಂತೆ ಲೋಪಗಳಾಗಿದೆಯಾ ಸರ್? ಇಷ್ಟಾದರೂ ನಿಮ್ಮ BLAಗಳು ಏನ್ ಮಾಡ್ತಾ ಇದ್ರು ಅಂತ ಸರ್? ನೋಡಿ, ನಮ್ಮ BLA 1 ಆಗ್ಲಿ ನಮ್ಮ BLA 2ಗಳ ಗಮನಕ್ಕೆ ಬರದೇನೆ ಶಾಸಕರ ಕಚೇರಿಯಲ್ಲಿ ಹೋಗಿ BLOಗಳು ಕೂತ್ರೆ ಏನ್ ಮಾಡಬೇಕಾಗ್ತದೆ? ಇವತ್ತು ಮಸೀದಿ ಒಳಗಡೆ ಹೋಗಿ BLOಗಳು ಕೂತ್ರೆ ನಮ್ಮ BLA 1 ಆಗ್ಲಿ BLA 2 ಏನ್ ಮಾಡಕ್ಕಾಗ್ತದೆ?
ಆ ವಿಚಾರನೇ ಇವತ್ತು ನಾವು ಕಮಿಷನರ್ ಗಮನಕ್ಕೆ ತಂದಿರುವಂತದ್ದು. ಈಗ BLAಗಳ ಕರ್ತವ್ಯ ಕೂಡ ಬಹಳ ಸ್ಪಷ್ಟವಾಗಿದೆ. ಅವರು BLA 2 ಆಗ್ಲಿ BLA 1 ಗಮನಕ್ಕೂ ಕೂಡ ತರದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳನ್ನ ಒತ್ತಾಯಪೂರ್ವಕವಾಗಿ ಮನಸೋ ಇಚ್ಛರನ್ನ ಬಳಸ್ಕೊಳ್ತಾ ಇದ್ದಾರೆ. ಅವರನ್ನ ಮಸೀದಿ ಕರ್ಕೊಂಡೋಗಿ, ಚೌಟುಗಳಿಗೆ ಕರ್ಕೊಂಡೋಗಿ, ಶಾಸಕರ ಕಚೇರಿಯಲ್ಲಿ ಕೂರಿಸ್ಕೊಂಡು ಈ ಪ್ರಾಸೆಸ್ ಅನ್ನ SIR ಅನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಅಧಿಕಾರಿಗಳಿಂದ ಎನ್ಯುಮರೇಷನ್ ಫಾರ್ಮ್ ನ ಕಸ್ಕೊಂಡು ಅವರೇ ತೆಗೆದುಕೊಂಡೋಗಿ ಹಂಚತಕ್ಕಂತ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಎಲ್ಲವನ್ನೂ ಕೂಡ ಮಾನ್ಯ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದೇ ವ್ಯವಸ್ಥೆ. ಮನೆ ಮನೆಗೆ ತೆರಳಿ BLOಗಳು, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆ ಮನೆಗೆ ತೆರಳಿ ನಮ್ಮ ಪಕ್ಷದ ಅಥವಾ ಬೇರೆ ಪಕ್ಷದ ಎಲ್ಲ BLA 2ಗಳು ಜೊತೆಲಿರ್ತಾರ ಬೂತ್ಗಳಲ್ಲಿ, ಅವ್ರ ಜೊತೆಲಿ ಹೋಗಿ ಮನೆ ಮನೆಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಇದೆ. ಅದು ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ನಾವು ಕೂಡ ಮಾಡಿರುವಂತದ್ದು. ಸೆಂಟ್ರಲ್ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊತೀರಾ ಸರ್? ಆಯೋಗವನ್ನು, ಕೇಂದ್ರ ಆಯೋಗವನ್ನು ಸ್ವಚ್ಛಗೊಳಿಸತಕ್ಕಂಥ ಪ್ರಯತ್ನ ಮಾಡ್ತೀರಾ ಸರ್? ಮಾನ್ಯ ಆಯುಕ್ತರಿಗೆ ನಾವು ವಿನಂತಿನೂ ಕೂಡ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ನಮ್ಮ ಈ ಕಂಪ್ಲೇಂಟ್ ಅನ್ನ ಅವ್ರ ಗಮನಕ್ಕೂ ಕೂಡ ತರಬೇಕು ಅಂತ ನಾವು ವಿನಂತಿ ಮಾಡಿದ್ದೇವೆ.